ಬಳ್ಳಾರಿಯಲ್ಲಿ ಭಿಕ್ಷುಕಿಯ ಮಗು ಅಪಹರಣವಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ತಾಯಿ ಮಗುವನ್ನ ಹುಡುಕಿ ಕೊಡಿ ಅಂತ ದೂರನ್ನ ಕೊಟ್ಟಿದ್ದಾರೆ. ಬಳ್ಳಾರಿ ನಗರದ ರೈಲ್ವೆ ಸ್ಟೇಷನ್ ಬಳಿ ನಡೆದಿರುವಂತಹ ಘಟನೆ ಇದು. ಇನ್ನು ಪೊಲೀಸ್ ಸಿಬ್ಬಂದಿ ದೂರು ಕೊಟ್ಟರೂ ಕೂಡ ಸ್ಪಂದಿಸ್ತಾ ಇಲ್ಲ ಅಂತ ಭಿಕ್ಷುಕಿ ಅಳಲನ್ನ ತೋಡಿಕೊಂಡಿರುವ ಘಟನೆ ನಡೆದಿದೆ. ಭಿಕ್ಷುಕಿ ಮಹಿಳೆಯ ಮಗು ಅಪಹರಣವಾಗಿದೆ. ಬಿಬಿ ಫಾತಿಮಾ ಎಂಬ ಮಹಿಳೆಯ ಮಗು ಅಪಹರಣವಾಗಿರುವಂತದ್ದು. ಅಂದ್ರೆ ರೈಲ್ವೆ ಸ್ಟೇಷನ್ನಲ್ಲಿ ರಾತ್ರಿ ಮಲಗಿದ್ದಂತಹ ಸಂದರ್ಭದಲ್ಲಿ ಬೆಳಗ್ಗೆ ಎದ್ದು ನೋಡಿದ ತಕ್ಷಣ ಪಕ್ಕದಲ್ಲಿ ಮಗು ಇಲ್ಲ. ಹೀಗಾಗಿ ಭಯಭೀತಳಾಗಿ ಪೊಲೀಸರಿಗೆ ದೂರನ್ನ ಕೊಟ್ಟರು ಕೂಡ ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಬಿಬಿ ಫಾತಿಮಾ ಎಂಬ ಮಹಿಳೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ. ಏಪ್ರಿಲ್ 28ರ ರಾತ್ರಿ ನಡೆದಿರುವಂತಹ ಅಪಹರಣ ಇದು ತಡವಾಗಿ ಈಗ ಬೆಳಕಿಗೆ ಬಂದಿದೆ. ಅದೇ ಸರ್, ನನ್ನ ಮಗು ಇವಾಗ ಕಳೆದೋಗಿ 15 ದಿನ ಆಯ್ತು ಸರ್. ನನ್ನ ಮಗುಗೆ ನನಗೆ ಕೊಡಿ ಸರ್. ಇವಾಗ ಆತ ಯಾರೋ ಸುಧಾನನ್ ಅಂತ ಆಡಿಸಿ ಚಾಕ್ಲೇಟ್ ಕೊಡ್ತೀನಿ ಅದು ಕೊಡ್ತೀನಿ ಅಂತ ಎತ್ಕೊಂಡು ಹೋಗ್ಯಾರ ಸರ್. ಅವ್ನು ನನಗೆ ಸಿಕ್ಕಿದ್ರೆ ಸಾಕು ಸರ್. ನನ್ನ ಮಗು ನನಗೆ ಸಿಗ್ಬೇಕು ಸರ್. ನನ್ನ ಮಗು ನನಗೆ ಸಿಕ್ಕಿದ್ರೆ ನನಗೆ ಇನ್ನೇನು ಬೇಡ ಸರ್. ಇಲ್ಲಿ ವಾಚನ ಮಾಡೋದು ಅವಶ್ಯಕತೆ ಇಲ್ಲ ಸರ್. ನನ್ನ ಮಗು ನನಗೆ ಬೇಕು ಸರ್. ಎಲ್ಲರಿಗೂ ಹೇಳಿದ್ದೀನಿ ಸರ್. ಅವತ್ತು ಹೋದಾಗ ಎಲ್ಲರೂ ಆಟೋ ಡ್ರೈವರ್ ಎಲ್ಲ ಬಂದು ಹುಡ್ಕ್ಯಾರ ಸರ್. ನನ್ನ ಮಗು ನನಗೆ ಬೇಕು. ಪೊಲೀಸ್ ಕಂಪ್ಲೇಂಟ್ ಕೊಟ್ರಿ? ಅಲ್ಲಿ ಗಾಂಧಿನಗರ್ನಾಗ 2 ಸಲ ಹೋಗಿ ಕಂಪ್ಲೇಂಟ್ ಕೊಟ್ಟು ಬಂದಿದ್ದು ಸರ್. ಕೊಟ್ಟು ಬಂದ್ರೆ ಅವ್ರು ಹೇಳ್ಯಾರ ಸರ್, ಹುಡ್ಕೊಡ್ತೀವಮ್ಮ ನಿಮ್ಮ ಮಗುಗೆ ನಾವು ಪ್ರಯತ್ನ ಮಾಡ್ತಾಯಿದ್ದೀವಿ, ನೀವು ಮಾಡಿರಿ ಅಂತ ಹೇಳ್ಯಾರ ಸರ್. ನಾವು ಪ್ರಯತ್ನ ಮಾಡ್ತಾ ಇದೀವಿ ಸರ್. ಅಲ್ಲಿ ಹುಡುಕ್ತಾ ಇದೀವಿ ನಾವು. ಎಷ್ಟು ತಿಂಗಳದ ಮಗು? 13 ತಿಂಗಳ ಮಗು ಸರ್. ಇವತ್ತು 14 ತಿಂಗಳದಾಗ ಬಿದ್ದದ ಸರ್ ನನ್ನ ಮಗುಗೆ. ಆ ಮಗುಗೆ ಹಾಲು ಕೂಡ ಮಗುಗೆ ಎತ್ಕೊಂಡು ಹೋಗ್ಯಾರ ಸರ್. ಅವನ ಹೆಸರು ಏನು? ಇದೇ ತಾಯಿಯ ಮಗು ಕಿಡ್ನ್ಯಾಪ್ ಆಗಿರೋದು. ರಾತ್ರಿ ರೈಲ್ವೆ ಸ್ಟೇಷನ್ ಬಳಿ ಮಲಗಿದ್ದಂತಹ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಮಗುವನ್ನು ಅಪಹರಿಸಿ ಪರಾರಿಯಾಗಿದ್ದಾರೆ ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಈಕೆ ಮನೆ ಬಾಡಿಗೆ ಕಟ್ಟೋದಕ್ಕಾಗದೆ ರೈಲ್ವೆ ಸ್ಟೇಷನ್ ಬಳಿ ಜೀವನವನ್ನು ಸಾಗಿಸ್ತಾ ಇದ್ಲು. ಬಳ್ಳಾರಿ ನಗರದ ಕೌಲ ಬಜಾರ್ನಲ್ಲಿ ಬಾಡಿಗೆ ಮನೆಯಲ್ಲಿ ಮೊದಲು ವಾಸ ಮಾಡ್ತಾ ಇದ್ರು ಈ ಮಹಿಳೆ. ತದನಂತರ ಮನೆ ಬಾಡಿಗೆ ಕಟ್ಟೋದಕ್ಕಾಗದೆ ಅಲ್ಲಿಂದ ಬಂದು ಭಿಕ್ಷಾಟನೆ ಮಾಡೋದ್ರ ಮೂಲಕ ಆ ಮಗುವನ್ನು ಕೂಡ ನೋಡಿಕೊಳ್ತಾ ಇದ್ರು. ತಮ್ಮ ಜೀವನವನ್ನು ಹೇಗೋ ಸಾಗಿಸ್ತಾ ಇದ್ರು. ಮನೆಯಲ್ಲಿ ಯಾರು ಕೂಡ ದುಡಿಯೋರು ಕೂಡ ಇಲ್ಲದೆ ಕಾರಣ ಭಿಕ್ಷಾಟನೆ ಮಾಡಿ ಜೀವನವನ್ನು ನಡೆಸ್ತಾ ಇದ್ರು. ಇನ್ನು ಈತ ಭಿಕ್ಷಾಟನೆಯ ಜೊತೆಗೆ ಪೇಪರ್ ಹಾಗೆ ಬಾಟಲ್ ಆರಿಸುವ ಕೆಲಸ ಕೂಡ ಈ ಬಿಬಿ ಫಾತಿಮಾ ಮಾಡ್ತಾ ಇದ್ರು ಅನ್ನೋದರ ಕುರಿತಾಗಿ ಮಾಹಿತಿ ಸಿಕ್ಕಿದೆ. ಬಟ್ ತನ್ನ ಮಗುವನ್ನು ಹೇಗೋ ಆಕೆ ಕಾಪಾಡಿಕೊಳ್ತಾ ಇದ್ಲು. ರಾತ್ರಿ ರೈಲ್ವೆ ಸ್ಟೇಷನ್ ಬಳಿ ಮಲಗಿದ್ದಂತಹ ಸಂದರ್ಭದಲ್ಲಿ ಯಾರೋ ಕಿಡಿಗೇಡಿಗಳು ಮಗುವನ್ನು ಅಪಹರಿಸಿಕೊಂಡು ಹೋಗಿದ್ದಾರೆ. ಈ ಕುರಿತಾಗಿ ದೂರು ಕೊಟ್ಟರೂ ಕೂಡ ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತ ಅಳಲನ್ನ ತೋಡಿಕೊಂಡಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್. ಭಿಕ್ಷುಕಿಯ ಮಗು ಕಳ್ಳತನವಾಗಿದ್ದು ಏಪ್ರಿಲ್ 28ರಂದು. ಇನ್ನೂ ಕೂಡ ಮಗು ಸಿಕ್ಕಿಲ್ವಾ? ಪೊಲೀಸರು ಸರಿಯಾಗಿ ಸ್ಪಂದಿಸ್ತಾ ಇಲ್ಲ ಅನ್ನೋದ್ರ ಕುರಿತಾಗಿ ಕೂಡ ಆ ಮಹಿಳೆ ಹೇಳ್ಕೊಂಡಿದ್ದಾರೆ. ಈ ಬಗ್ಗೆ ಓವರ್ ಆಲ್ ಡೀಟೇಲ್ಸ್. ಎಸ್ ಮಧುಬಾಲ, ಬಳ್ಳಾರಿ ರೈಲ್ವೆ ನಿಲ್ದಾಣದಲ್ಲಿ ಭಿಕ್ಷೆ ಬೇಡುತ್ತಿದ್ದ ಮಹಿಳೆಯ ಮಗುವನ್ನ ಸದ್ಯ ಅಪಹರಣ ಮಾಡಿರುವಂತಹ ಒಂದು ಘಟನೆ ಸದ್ಯ ತಡವಾಗಿ ಬೆಳಕಿಗೆ ಬಂದಿರತಕ್ಕಂಥದ್ದು. ಆ ಬಳ್ಳಾರಿ ರೈಲ್ವೆ ನಿಲ್ದಾಣದ ಮುಂಭಾಗದಲ್ಲಿ ಮಲಗಿದ್ದ ವೇಳೆ ಭಿಕ್ಷೆ ಬೇಡುತ್ತಿದ್ದ ಫಾತಿಮಾ ಎಂಬುವರ ಮಗುವನ್ನು ಸದ್ಯ ಕಿಡ್ನಾಪ್ ಮಾಡಲಾಗಿರ್ತಕ್ಕಂಥದ್ದು. ಮಗು ಹುಡುಕಿ ಕೊಡುವಂತೆ ದೂರು ನೀಡಿದ್ರು ಸಹ ಪೊಲೀಸ್ ಸಿಬ್ಬಂದಿ ಸ್ಪಂದಿಸುತ್ತಿಲ್ಲ ಎನ್ನುವ ಆರೋಪವೂ ಕೂಡ ಸದ್ಯ ಕೇಳಿ ಬಂದಿರತಕ್ಕಂಥದ್ದು. ಮಧು, ಏನು ಮನೆ ಬಾಡಿಗೆ ಕಟ್ಟಲಾಗದೆ ಕಳೆದ 2 ತಿಂಗಳಿಂದ ರೈಲ್ವೆ ನಿಲ್ದಾಣದಲ್ಲಿ ವಾಸ ಮಾಡುತ್ತಿದ್ದ ಬಿಬಿ ಫಾತಿಮಾಳ ಮಗುವನ್ನ ಅಪಹರಣ ಮಾಡಲಾಗಿದ್ದು, ಆ ಜಾಗದಲ್ಲಿ ಸುಬಾನಿ ಎಂಬ ಭಿಕ್ಷುಕ ಮಲಗುತ್ತಿದ್ದ. ಹೀಗಾಗಿ ಆತನೇ ಅಪಹರಣ ಮಾಡಿದ್ದಾನೆ ಎಂಬ ಒಂದು ಬಿಬಿ ಅವರ ಒಂದು ದೂರಾಗಿರ್ತಕ್ಕಂಥದ್ದು. ಈ ಕುರಿತು ಏನು ಗಾಂಧಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಕೂಡ ಪೊಲೀಸರು ಕೂಡ ಯಾವುದೇ ರೀತಿಯಾಗಿ ಸ್ಪಂದನೆ ಮಾಡ್ತಾ ಇಲ್ಲ. ಬಿಬಿ ಫಾತಿಮಾ ಅವರು ಏನು ಸ್ಟೇಷನ್ ಮುಂದೆ ಅಳಲನ್ನು ತೋಡಿಕೊಂಡ್ರು ಕೂಡ ಪೊಲೀಸರು ನಮ್ಮ ಕರ್ತವ್ಯವನ್ನು ನಾವು ಮಾಡುತ್ತಿದ್ದೇವೆ, ನಿಮ್ಮ ಕರ್ತವ್ಯ ನೀವು ಮಾಡಿ ಅಂತ ಒಂದು ಹರಕೆ ಉತ್ತರವನ್ನು ಕೊಡ್ತಿದ್ದಾರೆ ಅಂತ ಬಿಬಿ ಫಾತಿಮಾ ಒಂದು ಕಣ್ಣೀರು ಹರಿಸುತ್ತಿದ್ದಾರೆ. ಮಧುಬಾಲ, ವೀರೇಶ್, ಮತ್ತೊಂದು ಕಡೆ ಆಕೆಯನ್ನ ನೋಡ್ತಾ ಇದ್ರೆ ಅವರಿಗೆ 45-50 ವರ್ಷ ಇದ್ದಂಗಿದೆ. ಆಕೆಗೆ 1 ವರ್ಷದ ಮಗು ಇತ್ತು ಅನ್ನೋ ಅನುಮಾನ ಕೂಡ ಮೂಡಿ ಬರ್ತಾ ಇದೆ. ನಿಜಕ್ಕೂ ಕೂಡ ಆಕೆಯದ್ದೇನಾ ಆ ಮಗು ಅಂತ? ಎಸ್ ಮಧುಬಾಲ, ಸದ್ಯ ಆಕೆ ಮಗುವಾಗಿದ್ದು ಏನು ಅವರ
ಪತಿ ಅವರಿಗೆ ಹೃದಯ ಸಂಬಂಧಪಟ್ಟ ಕಾಯಿಲೆ ಹಿನ್ನೆಲೆಯಲ್ಲಿ ಅವರು ಬೆಂಗಳೂರಿನಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಆದರೆ ಮನೆ ಬಾಡಿಗೆ ಕಟ್ಟಲಾಗದೆ ಅವರು ಸದ್ಯ ಬೀದಿ ಪಾಲಾಗಿದ್ದು ಅವರು ಬಂದು ರೈಲ್ವೆ ನಿಲ್ದಾಣದಲ್ಲಿ ವಾಸ ಮಾಡತಕ್ಕಂಥದ್ದು. ಏನು ರೈಲ್ವೆ ನಿಲ್ದಾಣದ ಪಕ್ಕದಲ್ಲಿ ಇರ್ತಕ್ಕಂಥ ಒಂದು ಸಣ್ಣ ಒಂದು ಟೆಂಟ್ ರೀತಿಯಲ್ಲಿ ಒಂದು ರೂಮ್ ಅನ್ನ ಕಟ್ಟಿಕೊಂಡಿದ್ದು ಅದರಲ್ಲಿ ವಾಸ ಮಾಡ್ತಾ ಇದ್ರು. ಜೊತೆಗೆ ಅವರು ಮಗು ಕೂಡ ಏನೋ ಬಹಳ ತಡವಾಗಿ ಆಗಿದೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ಮೇಲ್ನೋಟಕ್ಕೆ ಕಂಡು ಬಂದಿದೆ. ಮಧು. ಎಸ್, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.